ಪ್ರೀತಿಯಿಂದ ಬಹಳ ಒತ್ತಾಸೆ ಆಗಿದ್ದ ಮುದ್ದನಗೆರೆ ಸೊಳ್ಳೆಪುರ ರಸ್ತೆ ಮತ್ತು ಅದರಲ್ಲಿ ಅವತ್ತಿಂದ ಬಿರ್ಚು ಮುರಿದೋಗಿತ್ತು. ಎರಡನೇ ಟೆಂಡರ್ ಆಗಿ ಬಹಳ ವರ್ಷದಿಂದ ಅದೊಂದು ಬಿರ್ಚು ಬೇರೆ ಮುರಿದು ಬಿದ್ದೋಗಿ ಅಲ್ಲಿ ಹೋಗಕ್ಕಾಗಲ್ಲ ಅಂತೇಳಿ ಬಂದಾಗೆಲ್ಲ ನಮ್ಮ ಮುಖಂಡರು ಲೀಡರ್ಗಳೆಲ್ಲ ಅದನ್ನ ಕೇಳ್ತಿದ್ರು. ಇವತ್ತು 5,20,00,000 ಹಾಕಿ ಇವತ್ತು ಈ ಕಾಮಗಾರಿಗೆ ಭೂಮಿ ಪೂಜೆ ಮಾಡಕ್ಕೆ ಬಂದಿದೆ. ಮುತ್ತುಂಗೆರೆಗೆ ಇದು ಎರಡನೇ ಕಾಮಗಾರಿ. ಒಂದು ನಿಮ್ಮ ದೇವಸ್ಥಾನದಕ್ಕೆ ನೀರು ಮುಟ್ಟೋದಕ್ಕೆ ಶಾಶ್ವತವಾಗಿ ನಿಲ್ಲಿಸಿದ್ವಿ 5 ಕೋಟಿ ಹಾಕಿ. ಈಗ ಇದೊಂದು 10 ಕೋಟಿ ಮತ್ತೆ ಒಳಗಡೆನ ಕಾಮಗಾರಿ ಆಗಿವೆ ಒಂದೊಂದು. ಎಲ್ಲವೂ ಆಗಕ್ಕಾಗಲ್ಲ. ನೀವು ನನ್ನ MLA ಮಾಡಿದ್ರು ಫಸ್ಟ್ ಟೈಮ್ 3 ವರ್ಷದಲ್ಲಿ ನಿಮ್ಮ ಊರಿಗೆ 10-10.25 ಕೋಟಿ ರೂಪಾಯಿ ದುಡ್ಡನ್ನ 100 ವರ್ಷದಲ್ಲಿ ಹಾಕ್ತಿರೋ ಒಂದೇ 3 ವರ್ಷದಲ್ಲಿ ಹಾಕಿದ್ವಿ. ನೀವು 10 ಕೋಟಿ ಯಾವ ಸರ್ಕಾರದಲ್ಲಿ ಯಾರ ಹತ್ರ ತಗೊಂಡ್ಬಂದಿದ್ರಿ? ಯಾವ್ದಾರ ಒಂದು ಮತ್ತೆ 10 ಆದ್ರೆ ಸ್ವಲ್ಪ ಹಳ್ಳಿಯವರು ತಾಳ್ಮೆ ಇರ್ಬೇಕು. ಎಲ್ಲ ನಾಳೆ ಬೆಳಿಗ್ಗೆನೆ ಆಗ್ಬಿಡ್ಬೇಕು ಅಂದ್ರೆ ಯಾವ್ದು ಆಗಲ್ಲ. ಒಂದೊಂದೇ ಈಗ ಶಾಶ್ವತವಾಗಿ ಆಗುವಂತ ಕೆಲಸಗಳನ್ನ ಮಾಡ್ತಾ ಇದೀವಿ. ಇವತ್ತು 5 ಕೋಟಿ ರೂಪಾಯಿ ರಸ್ತೆ ನಿಮ್ಮ ಊರಿನ ಒಳಗಡೆ ಸಿಸಿ ಚರಂಡಿ ಮತ್ತೆ ಸೇತುವೆ ಆಗುತ್ತೆ. ಚನ್ನಂಗೇಟಗೋಡಿ ದೊಡ್ಡಿ ಹತ್ರ ಒಂದು ಕಿಲೋಮೀಟರ್ 1.25 ಕಿಲೋಮೀಟರ್ ರಸ್ತೆ. ನಮ್ಮ RG ರೆಸಾರ್ಟ್ ಹತ್ರ ನೀವು ನೀರು ಬರೋ ಕಾಲುವೆಯನ್ನ ಮಾಡ್ತಿದ್ದೀವಿ. ಈಗಾಗಲೇ ಡನಾಯಕಪುರ ಈಚೆಕೆರೆ ರಸ್ತೆಯನ್ನ ಮಾಡ್ತಾ ಇದೀವಿ. ಈ ಮಾಡದಿರೋರು ತುಂಬಾ ಮಾತಾಡ್ತಾ ಇರ್ತಾರೆ. ಮಾಡೋರು ನಾನು ಬೆಳಿಗ್ಗೆ ಭೂಮಿ ಪೂಜೆ ಮಾಡಕ್ ಟೈಮ್ ಇರಲ್ಲ, ಟೈಮ್ ನಾಳೆ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ತಾ ಇರ್ತೀವಿ. ಈ ಮಾಡ್ತಾ ಇರೋದಿರೋರು ಸುಮ್ಮನೆ ಬರೋದು ಟಿವಿಲಿ ಬೈಯೋದು ಹೋಗೋದು, ಬರೋದು ಟಿವಿಲಿ ಬೈಯೋದು ಹೋಗೋದು. MP ಆಗಲಿ MLA ಆಗಲಿ ಕೆಲಸ ಮಾಡೋದಕ್ಕೆ ಗೆಲ್ಸೋದು. ಬೈಯಕ್ಕಾದ್ರೆ ಬೇಕಾದ್ರೆ ಚೇರ್ ಹಾಕಿ ಕೊಟ್ಬಿಡೋಣ, ಬೈಕೋನ್ ಕೂತ್ಕೊಳ್ಳೋದು. ಕೆಲಸ ಮಾಡ್ಬೇಕು. ನೀವು ಅಷ್ಟೇ ಜನಗಳು. ಈ ನಾನು ಕೆಲಸ ಮಾಡ್ತೀನಿ ನನ್ನೇ ಇಟ್ಕೊತೀರಿ, ಅದು ಮಾಡಿ ಇದು ಮಾಡಿ ಅಂತ ಮಾಡಿದಿರೋನು ನೀವು ಕೇಳೋದಿಲ್ಲ, ಯಾವತ್ತೂ ಕೇಳಲ್ಲ. ಊರಿನ ಒಳಗಡೆ ರಸ್ತೆ ಈಗ 100 ವರ್ಷದಿಂದ ಆಗ್ತಿರೋದು ನಾಳೆ ಬೆಳಗ್ಗೆ ಯಾವತ್ತೂ ಆಗಲ್ಲ. ಹಳ್ಳಿಗಳಿಗೆ ಗ್ರಾಂಟ್ ಬಂದಾಗ ಒಂದೊಂದೇ ರಸ್ತೆ ಮಾಡ್ತೀವಿ. ಈಗ ನನ್ನ ಕ್ಷೇತ್ರದಲ್ಲಿ 180 ಹಳ್ಳಿ ಇದೆ. 180 ಹಳ್ಳಿಯವರು ನಮ್ಮ ಮನೆ ಮುಂದೆ ಮಣ್ಣಿರಬಾರ್ದು ಅಂತ ಅವ್ರ ಕನಸು ಮತ್ತೆ ಅವರ ಪ್ರೀತಿ. ಹಾಗಂತ ನಾಳೆ ಬೆಳಗ್ಗೆನೆ ಮಾಯಾಮಂತ್ರದಲ್ಲಿ ಯಾವನ್ನೂ ಮಾಡೋದಕ್ಕಾಗಲ್ಲ. ಮಾಯಾಮಂತ್ರದಿಂದ ಮಾಡಾಗಿದ್ರೆ ಇಲ್ಲೇ ನಿಂತ್ಕೊಂಡು ಹಿಂಗೆ ತಟಾಸ್ಕೊಳ್ಬೋದು. ಇವೆಲ್ಲ ಗ್ರಾಂಟ್ ಬರಬೇಕು, ಇವೆಲ್ಲ ರೈತರಿಗೆ ಅನುಕೂಲ ಆಗಂತದೆ. ಈಗ ಒಂದೇ ಸರಿ 5 ಕೋಟಿ ರಸ್ತೆ ಮಾಡಿದ್ವಿ. ಊರ ಒಳಗಡೆದು ಅದು ಬೇರೆ ಹೆಡ್ಡೆಂಡಲ್ಲಿ ಬರೋದು, ಅವಕ್ಕೆ ಸ್ವಲ್ಪ ಬಂದಾಗ ಅವನ್ನ ಎಲ್ಲ ಮಾಡ್ತೀವಿ. ಮತ್ತೊಂದು ನಿಮ್ಗೆ ಹೇಳಿದ್ರೆ, ನೀವೆಲ್ಲ ಈ ಮಣ್ ರೋಡ್ ಇದೆಯಲ್ಲ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಿಮ್ಗೆ ಗೊತ್ತಿಲ್ಲ, ನೀವು ಕಸ ಕುಡಿಸ್ಬೇಕಾಗುತ್ತೋ ಇಲ್ಲ ಧೂಳು ಬರುತ್ತೋ. ನೀವು ಸಿಮೆಂಟ್ ರೋಡ್ ಮಾಡಿಸ್ಕೊತೀರ, ಒಂದು ನಿಮ್ ಬೋರ್ವೆಲ್ ನೀರ್ ಸಿಗಲ್ಲ, ಇನ್ನೊಂದು ನಿಮ್ ಮಂಡಿ ಚಿಪ್ಪೆಲ್ಲ ಸಾವ್ದೋಗ್ತದೆ. ನಿಮ್ಗೆ ಅದು ಗೊತ್ತಿಲ್ಲ. ನೀರನ್ನ ಯಾವುದು ಅಬ್ಸರ್ವ್ ಮಾಡುತ್ತೆ ಅಂದ್ರೆ ನೀರನ್ನು ಯಾರು ಟಾರ್ ರಸ್ತೆ ಮಣ್ಣು ರಸ್ತೆ ಎಳೆಯುತ್ತೆ. ಸಿಮೆಂಟ್ ರಸ್ತೆ ನಿಮ್ಗೆ ಖುಷಿ, ಆದ್ರೆ ಮುಂದಿನ 10 ವರ್ಷದಲ್ಲಿ ನೀವೆಲ್ಲ ಮಂಡಿ ನೋವಿಂದ ನರಳ್ತೀರಿ. ಎರಡನೇದು ನಿಮ್ಮ ಬೋರ್ವೆಲ್ ಯಾವುದು ರೀಚಾರ್ಜ್ ಆಗಲ್ಲ. ಇದು ಎಚ್ಚರಿಕೆ ಇಟ್ಕೊಳ್ಳಿ. ನೆಕ್ಸ್ಟ್ ನಿಮ್ ನೀರು ಕೊಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ? 2 ಕಿಲೋಮೀಟರ್ ಎಲ್ಲರೂ ಹೊಲದೊಳಗಡೆ ತೊರೆದು ಅಲ್ಲಿಂದ ಪೈಪ್ ಲೈನ್ ಹಾಕ್ಬೇಕು. ಇದೇ ಆಗೋದು. ಇವಾಗ ಆಲ್ರೆಡಿ ಎಲ್ಲೆಲ್ಲಿ ಸಿಮೆಂಟ್ ರಸ್ತೆ ಮಾಡಿದೀನಿ, ಎಲ್ಲೆಲ್ಲಿ ಸಿಮೆಂಟ್ ರಸ್ತೆ ಮಾಡಿದೀನಿ ಅಲ್ಲೆಲ್ಲೂ ಬೋರ್ವೆಲ್ 1,000 ಅಡಿಗಿಂತ ಕಡಿಮೆ ನೀರ್ ಸಿಗ್ತಾ ಇಲ್ಲ. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಆದ್ರೂ ನೀವು ಒಪ್ಕೊಳ್ಳಲ್ಲ, ರಸ್ತೆ ಮಾಡ್ತೀವಿ. ಇದನ್ನ ಮೊದ್ಲು ಹೇಳ್ಬೇಕಲ್ಲ ನಿಮ್ಗೆ ಗಮನಕ್ಕೆ. ಆದ್ರೆ ಇವ್ನು ಹೇಳ್ಕೊತಾನೆ ಬಿಡು, ನಾವು ಇರೋವರೆಗೂ ನಮ್ಗೆ ಒಳ್ಳೆ ಸಿಮೆಂಟ್ ರಸ್ತೆ ಇರ್ಲಿ ಅಂತ. ಆಯ್ತು ಅಣ್ಣ, ಒಂದ್ ನಿಮಿಷ. ಎಲ್ಲವೂ ನಾಳೆ ಬೆಳಗ್ಗೆ ಆಗಲ್ಲ ಅಂತ ಹೇಳ್ಬಿಟ್ಟಲ್ಲ. ಮಾತಾಡ್ಲಾ, ನೀವೇ ಮಾತಾಡ್ಲಿ. ನಿಮ್ಗೆ ಮೈಕ್ ಕೊಟ್ಟ